ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತಿನ ಹಣ ಎಲೆಕ್ಷನ್ ಆದರೂ ಕೂಡ ಬಂದಿಲ್ಲ ಅಂತ ತುಂಬ ಜನ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರು ಏನಂತ ಅಂದರೆ, ಇವಾಗ 9ನೇ ಕಂತಿನ ಹಣವನ್ನು ಪಡೆದುಕೊಂಡು ತುಂಬ ಖುಷಿಯಾಗಿರ್ತಾರೆ. ಜೊತೆಗೆ 10ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಅನ್ನೋದ್ರ ಬಗ್ಗೆನೂ ಕೂಡ ಪ್ರಶ್ನೆ ಮಾಡ್ತಾರೆ. ಸೊ 10ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ. ಜೊತೆಗೆ 9ನೇ ಕಂತಿನ ಹಣ ಯಾರಿಗೆ ಇನ್ನೂ ಕೂಡ ಬಂದಿಲ್ಲ, ಸೊ ಅಂಥವರು ಕೂಡ ಮಿಸ್ ಮಾಡ್ದಲೇ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇವಾಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕೆಲವೊಬ್ಬರು ಪ್ರಶ್ನೆ ಇದೆ. ಸೊ ಅದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಇವಾಗ 9ನೇ ಕಂತಿನ ಹಣ ಎಲೆಕ್ಷನ್ಗಿಂತ ಮುಂಚೆ ಆಗ್ತೀವಿ ಅಂತ ಹೇಳಿದರು, ಬಟ್ ಇನ್ನೂ ಕೂಡ ಬಂದಿಲ್ಲ ಅಂತಾರೆ. ಇನ್ನು ಕೆಲವೊಬ್ರಿಗೆ ಏನಾಗಿದೆ ಅಂತ ಅಂದರೆ, ನಮಗೆ 8ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾರೆ. ಬಟ್ ಇವಾಗ ಏನಾಗಿದೆ ಅಂತ ಅಂದರೆ, ನಿನ್ನೆ ತಾನೇ ಚುನಾವಣೆ ಮುಗ್ದಿರುವಂತಹ ಕಾರಣಕ್ಕಾಗಿ ಸೊ ಅದರೊಳಗಡೆ ಎಲ್ರಿಗೂ ಬರುತ್ತೆ ಅಂತ ಹೇಳಿದರು. ಸೊ 8ನೇ ಕಂತಿನ ಹಣ ಮಾತ್ರ ಎಲ್ಲರ ಖಾತೆಗೂ ಕೂಡ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು. ಸೊ ಇನ್ನೂ ಕೂಡ 9ನೇ ಕಂತಿನ ಹಣ ಎಲೆಕ್ಷನ್ ಇರೋದ್ರಿಂದ ವೇಗವಾಗಿ ಏನೋ ರಿಲೀಸ್ ಮಾಡಿದ್ರು. ಬಟ್ ಎಲೆಕ್ಷನ್ ಇದ್ದಿದ್ದ ಕಾರಣಕ್ಕಾಗಿ ಹಣ ರಿಲೀಸ್ ಆಗಿ ಕೇವಲ 7 ದಿನಗಳು, 6ರಿಂದ 7-8 ದಿನಗಳು ಆಗಿದೆ ಅಷ್ಟೇ. ಹಾಗಾಗಿ 1,18,00,000 ಮಹಿಳೆಯರಿಗೆ ಈ ಒಂದು ಹಣ ರೀಚ್ ಆಗಬೇಕಾಗಿರುವಂಥದ್ದು ಅಟ್ ಪ್ರೆಸೆಂಟ್ ಇರುವಂತಹ ಒಂದು ಫಲಾನುಭವಿಗಳು. ಸೊ ಹಾಗಾಗಿ ಎಲ್ಲರ ಖಾತೆಗೂ ಕೂಡ ಒಂದೇ ಸಲ ಹಾಕೋದಕ್ಕೆ ಆಗೋದಿಲ್ಲ. ಸೊ ಇವಾಗ ಮೇ 10 ಒಳಗಾಗಿ 8 ಮತ್ತು 9ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಇನ್ನೂ ಕೂಡ ಅಂಥವ್ರಿಗೆ ಹಣವನ್ನು ಬಿಡುಗಡೆ ಮಾಡ್ತೀವಿ. ಸೊ ಒಂದು ಕಂತಿನ ಹಣ ಬಿಡುಗಡೆ ಆದರೆ ಮಿನಿಮಮ್ ಅಂದರೂ ಕೂಡ 20 ಡೇಸ್ ಆದರೂ ತೆಗೆದುಕೊಳ್ತೀವಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ, ಅವರ ಖಾತೆಗಳಿಗೆ ಜಮಾ ಮಾಡೋದಕ್ಕೆ. ಮಿನಿಮಮ್ ಅಂದರೆ ಒಂದು ಕಂತಿಗೆ ಇವಾಗ ಏಪ್ರಿಲ್ ತಿಂಗಳು ಅಂತ ಅಂದರೆ ಇವಾಗ 8ನೇ ಕಂತಿನ ಹಣವನ್ನು ಅವರು ಬಿಡುಗಡೆ ಮಾಡಿ ಈ ತಿಂಗಳು ಕಂಪ್ಲೀಟಾಗಿ 8ನೇ ಕಂತಿನ ಹಣವನ್ನು ಎಲ್ಲರ ಖಾತೆಗೂ ಕೂಡ ಜಮಾ ಮಾಡಬೇಕಾಗಿತ್ತು. ಅದ್ರ ಮಧ್ಯೆ ಎಲೆಕ್ಷನ್ ಇದ್ದಿದ್ದ ಕಾರಣಕ್ಕಾಗಿ ಏನು ಮಾಡಿದ್ರು, 9ನೇ ಕಂತಿನ ಹಣವನ್ನು ಕೂಡ ಅವರು ಬಿಡುಗಡೆ ಮಾಡಿದ್ರು. ಸೊ ಹಾಗಾಗಿ ತರಾತುರಿಯಾಗಿ ಬಿಡುಗಡೆ ಆಗಿದ್ದರಿಂದ ಎಲ್ಲರ ಖಾತೆಗೂ ಕೂಡ ಒಂದೇ ಸಲ ಹಾಕೋದಕ್ಕೆ ಆಗೋದಿಲ್ಲ. ಏನು ರೂಲ್ಸ್ ಇದೆ ಅಂತ ಎಲ್ರಿಗೂ ಕೂಡ ಗೊತ್ತೇ ಇದೆ. ಸೊ ಹಾಗಾಗಿ ಏನು ಮಾಡ್ತಿದ್ದಾರೆ, ಈ ಮೇ ತಿಂಗಳು ನೆಕ್ಸ್ಟ್ ಮಂತ್ 10ನೇ ತಾರೀಕಿನ ಒಳಗಡೆ ಈ ಒಂದು 8 ಮತ್ತು 9ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ. ಒಂದು ವೇಳೆ 8ನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಅಂದರೆ 8, 9 2 ಕಂತುಗಳ ಸೇರಿ ಹಣವನ್ನು 4,000 ಹಣವನ್ನು ಒಟ್ಟಿಗೆ ಜಮಾ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಬ್ಬರಿಗೆ ಡೌಟ್ ಇರೋದು ಏನಪ್ಪ ಅಂತ ಅಂದರೆ, ಆಲ್ರೆಡಿ 9ನೇ ಕಂತಿನ ಹಣವನ್ನು ಪಡೆದುಕೊಂಡಿದ್ದಾರೆ. ಸೊ ತುಂಬಾ ಖುಷಿಯಾಗಿದ್ದಾರೆ. 9ನೇ ಕಂತಿನ ಹಣವನ್ನು ಕೂಡ ಪಡೆದುಕೊಂಡು ಆದಮೇಲೆ ನೆಕ್ಸ್ಟ್ ಬರುವಂತಹ ಕಂತಿನ ಹಣಕ್ಕೋಸ್ಕರ ಅವರು ವೆಯ್ಟ್ ಮಾಡ್ತಿರ್ತಾರೆ. ಅಂತ ಅಂದರೆ 10ನೇ ಕಂತಿನ ಹಣವನ್ನು ಸ್ವೀಕರಿಸೋಕೆ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಯಾವಾಗ ಬಿಡುಗಡೆ ಆಗುತ್ತೆ? ಎಲೆಕ್ಷನ್ ಇದೆ, ಸೊ ಅದು ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರಾ ಅನ್ನೋದ್ರ ಬಗ್ಗೆ ತುಂಬಾ ಒಂದು ಕ್ಯೂರಿಯಾಸಿಟಿ ಇದೆ ಅಂತಲೇ ಹೇಳ್ಬೋದು. ಸೊ ಅಂಥವ್ರಿಗೆ ಹೇಳೋದಾದರೆ, ಈ ತಿಂಗಳಲ್ಲಿ ಎಲೆಕ್ಷನ್ ಇರೋದ್ರಿಂದ ಆಲ್ರೆಡಿ 2 ಕಂತುಗಳ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಒಂದು ತಿಂಗಳಿಗೆ 1 ಕಂತಿನ ಹಣವನ್ನು ಮಾತ್ರ ಬಿಡುಗಡೆ ಮಾಡೋದಕ್ಕೆ ಚಾನ್ಸಸ್ ಇರೋದ್ರಿಂದ ಇವರು ಎಲೆಕ್ಷನ್ ಇದ್ದಿದ್ದರಿಂದ 2 ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ಮೇ 10ನೇ ತಾರೀಕಿನವರೆಗೂ ಕೂಡ 8, 9ನೇ ಕಂತಿನ ಹಣ ಯಾರಿಗೆ ಹೋಗಿಲ್ಲ, ಸೊ ಅಂಥವ್ರಿಗೆ ನಾವು ಬಿಡುಗಡೆ ಮಾಡ್ತೀವಿ. ಮೇ 10ನೇ ತಾರೀಕಿನ ನಂತರ ನಾವು ಒಂದು ಸಭೆಯನ್ನು ಸೇರಿಬಿಟ್ಟು ಚರ್ಚೆಯನ್ನು ಮಾಡಿ 10ನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡೋದು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ನೀಡ್ತೀವಿ ಅಂತ ಸರ್ಕಾರದವರು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅಟ್ ಪ್ರೆಸೆಂಟ್ ಇವಾಗ ಇರುವಂತಹ 9ನೇ ಕಂತಿನ ಹಣ ಫಸ್ಟು ಎಲ್ಲರ ಖಾತೆಗೂ ಕೂಡ ಜಮಾ ಆಗಲಿ. ಅದಾದಮೇಲೆ ನಾವು 10ನೇ ಕಂತಿನ ಹಣದ ಬಗ್ಗೆ ಯೋಚನೆ ಮಾಡಿ ಅದನ್ನು ಕೂಡ ನೆಕ್ಸ್ಟ್ ಮಂತ್ ರಿಲೀಸ್ ಮಾಡ್ತಾರೆ. ಸೊ 10ನೇ ಕಂತಿನ ಹಣವನ್ನು ನೆಕ್ಸ್ಟ್ ಮಂತ್ ರಿಲೀಸ್ ಮಾಡೋದಂತೂ ಪಕ್ಕಾ ಅಂತಲೇ ಹೇಳ್ಬೋದು.